ಅಯ್ಯೋ ದೇವ್ರೆ, ಆ ಕಿರಾತಕ ತಾನು ಅಂದ್ಕೊಂಡಿದ್ದನ್ನು ಮಾಡೇ ಬಿಡ್ತಾನೆ. ಮಿಂಚಿನ ಗೌತಮ್ ಭೂಮಿಗಿಂತ ದೂರ ಮಾಡ್ತಾನೆ. ದೇವ್ರೆ, ನೀನು ಕಣ್ಮುತ್ಕೊಂಡು ಸುಮ್ಮನಿದೆಯಲ್ಲೋ. ದೇವ್ರೆ, ನನಗೆ ಶಕ್ತಿ ಕೊಡು. ಈ ನರಕದಿಂದ ಪಾರಾಗಿ ಗೌತಮ್ಗೆ ಈ ವಿಷಯ ತಿಳಿಸ್ಲೇಬೇಕು. ಏನು ಮಾಡೋಣ? ಸಿರಿತನವೆಂದು ಶಾಶ್ವತವಲ್ಲ, ರಾಜಕುಮಾರಿ ದೇವತೆಯಲ್ಲ. ಎಕ್ಕೇಡಿ, ಮನುಷ್ಯ ಎಷ್ಟೇ ಕ್ರೂರಿ ಆದರೂ ಅವನು ಬದುಕಲ್ಲೊಂದು ಫುಲ್ ಸ್ಟಾಪ್ ಇದ್ದೇ ಇರುತ್ತೆ. ಇದೇ ಫುಲ್ ಸ್ಟಾಪು, ಅದು ನಿನ್ನ ಮಾವನಿಂದ. ಇನ್ನಿನ್ನು ಹೇಳ್ಬಾರ್ದು, ಸಾಯಿ. ನಾನಿನ್ನು ಸುಮ್ಮನಿರಬಾರ್ದು. ಮಿಂಚು ವಿಷಯನ ಗೌತಮ್ ಭೂಮಿಕಂಗೆ ಹೇಳಲೇಬೇಕು. ನೀನು ತಂದ ಬಿರಿಯಾನಿನ ನೀನೇ ತಿಂದು ಸಾಯ್. ಪಪ್ಪ, ನೀವು ಯಾವಾಗೂ ಹೇಳ್ತಾನೆ ಇರ್ತೀರಲ್ವ ಪಪ್ಪ, ದೇವರು ಏನು ಕೇಳಿದ್ರೇನು ಕೊಡ್ತಾರೆ ಅಂತ. ನೀವೇ ನನ್ನ ಪಾಲಿಗೆ ದೇವ್ರ ಪಪ್ಪ. ನಾನು ಹೇಳೋದೆಲ್ಲ ನೀವು ಕೊಡಿಸ್ತೀರ. ಹುಷಾರು ಕಂದ. ನಿಜ, ನೀನೇ ಮನೆಯಿಂದ ಕಳಿಸ್ಕೊಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ನೋಡು, ನೀನು ಎಲ್ಲೇ ಇದ್ರು ಈ ಮನೆ ಮಗಳು ನಿನಗೆ ಪಪ್ಪ ಮಮ್ಮಿನ ನೋಡಬೇಕು, ನಮ್ಮನ್ನೆಲ್ಲ ನೋಡಬೇಕು ಅಂತ ಅನ್ಸಿದ್ರೆ ಬಂದ್ಬಿಡಮ್ಮ ಮನೆಗೆ. ಯಾವತ್ತು ಈ ಮನೆ ಬಾಗಿಲು ನಿನಗೋಸ್ಕರ ತೆಗ್ದಿರತ್ತೆ. ನೀನು ಯಾವಾಗಲೂ ಈ ಮನೆಗೆ ಬರಬೇಕು, ನನ್ನ ಹತ್ರ ಜಗಳ ಆಡಬೇಕು. ಪಪ್ಪ ಅಮ್ಮನ ಜೊತೆ ಇರಬೇಕು, ಅವನ ಜೊತೆ ಗುದ್ದಾಡಬೇಕು. ಆಮೇಲೆ ನಾನು ನಿನ್ನ ಮುದ್ದು ಮಾಡಬೇಕು.
ಅಜ್ಜಿ. ಅಪ್ಪು, ಇನ್ಯಾವತ್ತೂ ನಾನು ನಿಜ ಜೊತೆ ಜಗಳ ಆಡಲ್ಲ, ಕಾಟ ಕೊಡಲ್ಲ, ಕಿತ್ತಾಡಲ್ಲ. ನನ್ನ ಟಾಯ್ಸ್ ಎಲ್ಲ ಇನ್ಮೇಲಿಂದ ನಿಂದೆ. ಇನ್ಯಾವತ್ತೂ ನಾನು ನಿಮ್ಮ ಮನೆಗೆ ಬರಲ್ಲ ಅಪ್ಪು. ನಾನು ಅಲ್ಲೇ ಇರ್ತೀನಿ. ಮಿಂಚು, ನೀನೆಲ್ಲೇ ಇರು, ನಾನು ಅಲ್ಲಿಗೆ ಬರ್ತೀನಿ. ಆಟಾಡ್ತೀನಿ, ಡಿಶಮ್ ಡಿಶಮ್ ಮಾಡ್ತೀನಿ. ಇಲ್ಲಿ ಹಂಗೆ ಹೇಳ್ಬೇಡ ಯಾವತ್ತು. ಟೈಮಿಗೆ ಊಟ ಮಾಡು, ಸರಿಯಾಗಿ ಮಲ್ಕೋ. ಓಕೆನಾ? ಬಾಯ್. ಬಾಯ್ ಅಪ್ಪು. ಅಂಕಲ್ ಬಾಯ್ ಅಂಕಲ್. ಚಿಕ್ಕ ಚಿಕ್ಕಿ, ನಾನು ಯಾವತ್ತೂ ಬರಲ್ಲ. ಪುಟ, ನೀನು ಯಾವತ್ತಿದ್ರು ನಮ್ಮ ಮನಸ್ಸಲ್ಲೇ ಇರ್ತೀಯ. ಮಿಂಚು, ಪ್ಲೀಸ್ ಟೇಕ್ ಕೇರ್. ಸರಿ ಚಿಕ್ಕಿ. ನೀನು ಈ ವಟಾರಕ್ಕೆ ಈ ಮಗುವಿನ ರೂಪದ ಅದೃಷ್ಟ ದೇವತೆ ಲಕ್ಷ್ಮೀ ದೇವತೆನ ಕರ್ಕೊಂಡ್ಬಂದಿದ್ಯಾ. ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ನೀನೇಲಿ ಮಾಮೂಲಿ ಮನುಷ್ಯಳು ಅಥವಾ ಶಾಪಗ್ರಸ್ತ ಗಂಧರ್ವಳು ಗೊತ್ತಿಲ್ಲ. ನಿನ್ನಲ್ಲಿ ಏನೋ ಒಂದು ಶಕ್ತಿ ಇದೆ ಪುಟ್ಟ. ನಾನು ನಿಮ್ಮನ್ನ ಪಪ್ಪ ಅಂತ ಕರೀಲ. ಕಂಗ್ರ್ಯಾಚುಲೇಷನ್ಸ್ ಹೆಣ್ಣು. ಬಾಮ್ಮ.